ಮಧ್ಯಪ್ರದೇಶದ ಹರಿಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಅಜಯ್ ಎಂಬ ಸರಳ ವ್ಯಕ್ತಿ ವಾಸ ಮಾಡುತ್ತಿದ್ದರು. ಅವನು ಶಿವಪುರಿ ಪಟ್ಟಣದ ಸರ್ಕಾರಿ ಕಚೇರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದನು. ಅಜಯ್ ತುಂಬಾ ಪ್ರಾಮಾಣಿಕ ಮತ್ತು ಶಾಂತ ಸ್ವಭಾವದ ವ್ಯಕ್ತಿ. ಅವನ ಕಷ್ಟಪಟ್ಟು ಕೆಲಸ ಮಾಡುವ ಗುಣದಿಂದಾಗಿ ಹಳ್ಳಿಯಲ್ಲಿ ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಮತ್ತೊಂದೆಡೆ ಭೋಪಾಲ್ ನಗರದಲ್ಲಿ ವಾಸ ಮಾಡುತ್ತಿದ್ದ ನೇಹಾ ಎಂಬ ಯುವತಿ ತುಂಬಾ ಬುದ್ಧಿವಂತಳು. ಕಲೆಕ್ಟರ್ ಆಗಿ ಸಮಾಜ ಸೇವೆ ಮಾಡಬೇಕೆಂಬುದು ಅವಳ ದೊಡ್ಡ ಕನಸಾಗಿತ್ತು. ಅವಳ ಪೋಷಕರು ಸಹ ಅವಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದಾಗ ನೇಹಾ ಮದುವೆ ವಯಸ್ಸಿಗೆ ಬಂದಾಗ ಅಜಯ್ನ ಪ್ರಾಮಾಣಿಕತೆಯನ್ನು ನೋಡಿ ಅವಳ ಪೋಷಕರು ಈ ಸಂಬಂಧವನ್ನು ನಿಶ್ಚಯ ಮಾಡಿದರು. ಮೊದಲ ಭೇಟಿಯಲ್ಲಿ ನೇಹಾ ಅಜಯ್ಗೆ ಒಂದು ಷರತ್ತು ಹಾಕಿದಳು. ಮದುವೆಯ ನಂತರವೂ ನಾನು ಓದನ್ನು ಮುಂದುವರಿಸುತ್ತೇನೆ, ನನ್ನ ಕನಸು ನನಗೆ ತುಂಬಾ ಮುಖ್ಯ ಎಂದಳು. ಅದಕ್ಕೆ ಅಜಯ್ ಸಂತೋಷದಿಂದ ಒಪ್ಪಿಕೊಂಡನು ಮತ್ತು ಅವಳ ಕನಸಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದನು. ಆ ನಂತರ ಅಜಯ್ ಮತ್ತು ನೇಹಾಳ ವಿವಾಹವು ವೈಭವದಿಂದ ನಡೆಯಿತು. ವಿವಾಹದ ನಂತರ ನೇಹಾ ಭೋಪಾಲ್ ನಗರದ ಐಷಾರಾಮಿ ಜೀವನವನ್ನು ಬಿಟ್ಟು ಅಜಯ್ ವಾಸ ಮಾಡುವ ಹರಿಪುರ ಎಂಬ ಹಳ್ಳಿಗೆ ಬಂದಳು. ಅಲ್ಲಿ ಅಜಯ್ನ ಮನೆ ತುಂಬಾ ಸಾಧಾರಣವಾಗಿತ್ತು. ಆದರೂ ಸಹ ನೇಹಾ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಳು. ಅವಳು ಬೆಳಿಗ್ಗೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಓದಿನ ಕಡೆ ಗಮನ ಕೊಡುತ್ತಿದ್ದಳು. ಹರಿಪುರಕ್ಕೆ ಬಂದ ನಂತರ ನೇಹಾಳ ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮಧ್ಯರಾತ್ರಿಯವರೆಗೆ ಓದುತ್ತಿದ್ದ ನೇಹಾಳನ್ನು ಕಂಡು ಅತ್ತೆ ಮಾವಂದಿರು ವ್ಯಂಗ್ಯ ಮಾಡುತ್ತಿದ್ದರು. ಈಗ ಓದಿ ನೀನೇನು ಕಲೆಕ್ಟರ್ ಆಗುತ್ತೀಯಾ? ಹೆಣ್ಣಾದ ಮೇಲೆ ಮನೆ ಕೆಲಸ ಮಾಡಬೇಕು, ಮುಂದೆ ಮಕ್ಕಳಾದ ಮೇಲೆ ಈ ನಿನ್ನ ಪುಸ್ತಕಗಳು ಯಾವುದಕ್ಕೂ ಬರುವುದಿಲ್ಲ ಎಂದು ಅವಳ ಅತ್ತೆ ಚುಚ್ಚು ಮಾತಿನಿಂದ ನೋಯಿಸುತ್ತಿದ್ದರು. ಅಜಯ್ನ ತಮ್ಮ ಮತ್ತು ತಂಗಿ ಕೂಡ ಅವಳ ಓದನ್ನು ನೋಡಿ ನಗುತ್ತಿದ್ದರು. ಅಜಯ್ ಪ್ರತಿದಿನ ಶಿವಪುರಿಯ ಕಚೇರಿಗೆ ಕೆಲಸಕ್ಕೆ ಹೋಗಿ ಸಂಜೆ ತಡವಾಗಿ ಮನೆಗೆ ಮರಳುತ್ತಿದ್ದನು. ನೇಹಾ ತಾನು ಪಡುತ್ತಿದ್ದ ಮಾನಸಿಕ ಹಿಂಸೆಯನ್ನು ಅಜಯ್ ಬಳಿ ಹೇಳಿಕೊಂಡಾಗ ಅವನು ಹಿರಿಯರ ಮಾತುಗಳನ್ನು ಸಹಿಸಿಕೊಳ್ಳುವಂತೆ ಹೇಳುತ್ತಿದ್ದಾನೆ ಹೊರತು ಪೋಷಕರನ್ನು ಎದುರಿಸುವ ಧೈರ್ಯ ಮಾಡಲಿಲ್ಲ. ನನ್ನ ತಂದೆ ತಾಯಿ ಹಳೆಯ ಕಾಲದವರು, ಸ್ವಲ್ಪ ಸಮಯ ಕೊಡು, ಎಲ್ಲವೂ ಸರಿಯಾಗುತ್ತದೆ ಎಂದು ಸಮಾಧಾನ ಮಾಡುತ್ತಿದ್ದನು. ಆದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಒಂದು ದಿನ ನೇಹಾ ಅಜಯ್ಗೆ ಖಡಾಖಂಡಿತವಾಗಿ ಹೇಳಿದಳು, ನಾನು ಈ ಅಶಾಂತಿಯ ವಾತಾವರಣದಲ್ಲಿ ಬದುಕಲು ಸಾಧ್ಯವಿಲ್ಲ. ನನ್ನ ಕನಸುಗಳು ನನಗೆ ಮುಖ್ಯ. ನೀವು ನನಗೆ ಬೆಂಬಲ ಕೊಡದಿದ್ದರೆ ನಾವು ಬೇರೆಯಾಗುವುದೇ ಲೇಸು. ಅಜಯ್ ಎಷ್ಟೇ ಬೇಡಿಕೊಂಡರೂ ನೇಹಾ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಡೈವರ್ಸ್ ಹಂತಕ್ಕೆ ತಲುಪಿದಾಗ ನೇಹಾ ತನ್ನ ತಂದೆ ತಾಯಿಯ ಮನೆಗೆ ಮರಳಿದಳು. ನೇಹಾ ಭೋಪಾಲ್ಗೆ ಮರಳಿದ ನಂತರ ತನ್ನನ್ನು ತಾನು ಸಂಪೂರ್ಣವಾಗಿ ಓದಿನಲ್ಲಿ ತೊಡಗಿಸಿಕೊಂಡಳು. ಹಗಲು ರಾತ್ರಿ ಎನ್ನದೆ UPSC ಪರೀಕ್ಷೆಗಾಗಿ ಕಷ್ಟಪಟ್ಟು ಓದಿದಳು. ಅಜಯ್ ಕಳುಹಿಸಿದ ಡೈವರ್ಸ್ ಪೇಪರ್ಗೆ ಸಹಿ ಹಾಕಲು ಅವಳು ನಿರಾಕರಿಸಿದಳು. ನಾನು ಅಜಯ್ನನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಗುರಿಯನ್ನು ತಲುಪುವವರೆಗೆ ಈ ಪೇಪರ್ಗೆ ಸಹಿ ಹಾಕುವುದಿಲ್ಲ ಎಂದು ತನ್ನ ತಂದೆ ತಾಯಿಗೆ ತಿಳಿಸಿದಳು. 2 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯ ಫಲವಾಗಿ ನೇಹಾ UPSC ಪರೀಕ್ಷೆಯಲ್ಲಿ ಪಾಸಾದಳು. ಅವಳ ಕನಸು ನನಸಾಯಿತು. ನೇಹಾ ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ನೇಮಕಗೊಂಡಳು. ನೇಹಳಿಗೆ ಮೊದಲ ಪೋಸ್ಟಿಂಗ್ ಅಜಯ್ ಕೆಲಸ ಮಾಡುತ್ತಿದ್ದ ಅದೇ ಶಿವಪುರಿ ಕಚೇರಿಗೆ ಸಿಕ್ಕಿತು. ನೇಹಾ ಬಿಳಿ ಬಣ್ಣದ ಗೌರ್ಮೆಂಟ್ ಕಾರಿನಲ್ಲಿ ಕಲೆಕ್ಟರ್ ಎಂಬ ಬೋರ್ಡ್ನೊಂದಿಗೆ ಕಚೇರಿಗೆ ಬಂದಾಗ ಇಡೀ ಕಚೇರಿಯ ಸಿಬ್ಬಂದಿಗಳು ಅವಳನ್ನು ಸ್ವಾಗತಿಸಲು ಹೂಗುಚ್ಛ ಹಿಡಿದು ಕಾಯುತ್ತಿದ್ದರು. ಆ ಸಾಲಿನಲ್ಲಿ ಅಜಯ್ ಕೂಡ ಇದ್ದನು. ನೇಹಾ ಕಾರಿನಿಂದ ಇಳಿದಾಗ ಅಜಯ್ ತಲೆ ತಗ್ಗಿಸಿ ನಿಂತಿದ್ದನು. ನೇಹಾ ಅವನನ್ನು ಗುರುತಿಸಿದರು. ಏನು ಮಾತನಾಡದೆ ತನ್ನ ಕ್ಯಾಬಿನ್ಗೆ ಹೋದಳು. ತನ್ನ ಕ್ಯಾಬಿನ್ ನಲ್ಲಿ ಕುಳಿತ ನೇಹಳಿಗೆ ಹಳೆಯ ನೆನಪುಗಳು ಕಾಡಿದವು. 2 ವರ್ಷಗಳ ಹಿಂದೆ ಇವನು ನನ್ನ ಪತಿಯಾಗಿದ್ದ ಎಂದು ನಾನು ಅವನ ಮೇಲಧಿಕಾರಿ ಎಂದು ಅಂದುಕೊಂಡಳು. ತಕ್ಷಣ ತನ್ನ ಅಸಿಸ್ಟೆಂಟ್ ರವಿಯನ್ನು ಕರೆದು ಅಜಯ್ ಬಗ್ಗೆ ವಿಚಾರಿಸಲು ಹೇಳಿದಳು. ಅಜಯ್ ಈಗ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಒಬ್ಬನೇ ವಾಸ ಮಾಡುತ್ತಿದ್ದಾನೆ. ಅವನ ಜೊತೆ ಈಗ ಪೋಷಕರು ಯಾರು ಇಲ್ಲ ಎಂಬ ವಿಷಯ ತಿಳಿದು ನೇಹಾ ಆಶ್ಚರ್ಯಪಟ್ಟಳು. ಅದೇ ಕಚೇರಿಯಲ್ಲಿ ಸಂಜಯ್ ಎಂಬ ಭ್ರಷ್ಟ ಉದ್ಯೋಗಿ ಕೂಡ ಇದ್ದನು. ಅವನು ನಕಲಿ ದಾಖಲೆಗಳ ಮೂಲಕ ಬಡವರ ಭೂಮಿಯನ್ನು ಕಬಳಿಸುತ್ತಿದ್ದನು. ಹಳೆಯ ಅಧಿಕಾರಿಗಳು ಸಹ ಅವನಿಗೆ ಸಾಥ್ ನೀಡುತ್ತಿದ್ದರು. ಆದರೆ ನೇಹಾ ಬಂದ ತಕ್ಷಣ ಅವನ ಎಲ್ಲ ಅಕ್ರಮಗಳನ್ನು ತಡೆದಳು. ಇದರಿಂದ ಕೆರಳಿದ ಸಂಜಯ್ ಕಚೇರಿಯ ಎಲ್ಲರ ಮುಂದೆ ನೇಹಾಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲು ಶುರು ಮಾಡಿದನು. ನೇಹಾಳ ಬಗ್ಗೆ ಸಂಜಯ್ ಕೆಟ್ಟದಾಗಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಅಜಯ್ಗೆ ಕೋಪ ತಡೆಯಲಾಗಲಿಲ್ಲ.
ಆಗ ಅವರು ಸಂಜಯ್ನನ್ನು ತಳ್ಳಿ, ಇನ್ನೊಮ್ಮೆ ಮೇಡಮ್ ಬಗ್ಗೆ ಹೀಗೆ ಮಾತನಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದನು. ಇದನ್ನು ಕಂಡು ಇಡೀ ಕಚೇರಿಯಲ್ಲಿ ಶಾಂತಿ ನೆಲೆಸಿತು. ಸಿಬ್ಬಂದಿ ಎಲ್ಲರೂ ಅಜಯ್ ಏಕೆ ನೇಹ ಪರವಾಗಿ ಇಷ್ಟೊಂದು ಕೋಪಗೊಂಡ, ಇವರ ನಡುವೆ ಏನಾದ್ರೂ ಹಳೆ ಸಂಬಂಧವಿದೆಯೇ ಎಂದು ಗುಸುಗುಸು ಮಾತನಾಡತೊಡಗಿದರು. ಈ ವಿಷಯ ತಿಳಿದ ತಕ್ಷಣ ನೇಹ ಅಜಯ್ನನ್ನು ತನ್ನ ಕ್ಯಾಬಿನ್ಗೆ ಕರೆಸಿದಳು. ಒಂದು ರೀತಿ ಆಕೆ ತುಂಬಾ ಕೋಪಗೊಂಡಿದ್ದಳು. ನೀನು ಸಂಜೆ ಮೇಲೆ ಏಕೆ ಕೈ ಮಾಡಿದೆ? ನಿನ್ನ ಈ ವರ್ತನೆಯಿಂದ ಕಚೇರಿಯಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಮೂಡುತ್ತಿದೆ ಎಂದು ಕೂಗಾಡುವುದಕ್ಕೆ ಶುರು ಮಾಡಿದಳು. ಅಜಯ್ ಮೊದಲಿಗೆ ಮೌನವಾಗಿದ್ದನು. ಆದರೆ ನೇಹ ಮತ್ತೆ ಮತ್ತೆ ಒತ್ತಾಯಿಸಿದಾಗ ಅವನು ಈ ರೀತಿಯಾಗಿ ಉತ್ತರಿಸಿದನು. ನೇಹ, ನೀನು ನನ್ನ ಜೀವನದಿಂದ ದೂರ ಹೋಗಿರಬಹುದು, ಆದರೆ ನನ್ನ ಹೃದಯದಿಂದ ಅಲ್ಲ. ನನ್ನ ಕಣ್ಣೆದುರು ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಸಹಿಸಲು ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿದ ನೇಹ ಒಂದು ರೀತಿ ಶಾಕ್ ಆಗಿ ನಿಂತಳು. ಅಜಯ್ ತನ್ನ ಕ್ಯಾಬಿನಿಂದ ಹೊರ ಹೋಗುವಾಗ, ನಾನು ಮಾಡಿದ್ದು ತಪ್ಪೆಂದು ನಿನಗೆ ಅನಿಸಿದರೆ ನನ್ನನ್ನು ಕೆಲಸದಿಂದ ತೆಗೆದುಹಾಕು ಎಂದು ಹೇಳಿದ ಮಾತುಗಳು ನೇಹಳ ಕಣ್ಣುಗಳಲ್ಲಿ ನೀರು ತರಿಸಿದವು. ಅಜಯ್ ವಿಚ್ಛೇದನದ ಸಮಯದಲ್ಲಿ ಇಷ್ಟು ದೃಢವಾಗಿ ಮಾತನಾಡಿದ್ದರೆ ನಾವು ಒಂದು ಬೇರೆಯಾಗುತ್ತಿರಲಿಲ್ಲ ಎಂದು ಅವಳು ಕೊರಗಿದಳು. ಮರುದಿನ ಕ್ಯಾಬಿನೆಟ್ ಸಚಿವರ ಭೇಟಿಯ ಸಿದ್ಧತೆಯಲ್ಲಿ ನೇಹ ಬ್ಯುಸಿಯಾಗಿದ್ದಾಗ ಅಜಯ್ ಆಫೀಸ್ಗೆ ಬಂದಿಲ್ಲ ಎಂಬ ವಿಷಯ ತಿಳಿಯಿತು. ವಿಚಾರಿಸಿದಾಗ ಭ್ರಷ್ಟ ಸಂಜಯ್ ಕಳುಹಿಸಿದ ಗೂಂಡಗಳು ಅಜಯ್ ಮೇಲೆ ಹಲ್ಲೆ ಮಾಡಿದ್ದು, ಅವನು ಆಸ್ಪತ್ರೆಯಲ್ಲಿ ಐಸಿಯುಲಿರುವುದು ತಿಳಿಯಿತು. ಸಚಿವರ ಭೇಟಿಗಿಂತ ಅಜಯ್ನ ಪ್ರಾಣವೇ ಮುಖ್ಯವೆಂದು ಭಾವಿಸಿದ ನೇಹ ತನ್ನ ಅಧಿಕಾರವನ್ನು ಲೆಕ್ಕಿಸದೆ ರಾತ್ರಿ ಇಡೀ ಆಸ್ಪತ್ರೆಯಲ್ಲಿ ಅಜಯ್ ಪರವಾಗಿ ಪ್ರಾರ್ಥಿಸುತ್ತಾ ಕಳೆದಳು. ಹೀಗೆ ಕೆಲವು ದಿನಗಳ ನಂತರ ಅಜಯ್ ಚೇತರಿಸಿಕೊಂಡಾಗ ನೇಹ ಅವನ ಬಾಡಿಗೆ ಮನೆಗೆ ಹೋದಳು. ಅಲ್ಲಿ ಅವನ ಪರಿಸ್ಥಿತಿ ಕಂಡು ಕಣ್ಣೀರಿಟ್ಟಳು. ಅಜಯ್ ತನ್ನ ಪೋಷಕರಿಂದ ದೂರವಾಗಿ ಒಬ್ಬನೇ ವಾಸ ಮಾಡುತ್ತಿರುವುದನ್ನು ಮತ್ತು ನೇಹ ಮೇಲಿನ ಪ್ರೀತಿಯಿಂದಾಗಿ ಅವಳ ಓದಿಗೆ ತೊಂದರೆಯಾಗಬಾರದೆಂದು ಅವಳಿಗೆ ಡೈವರ್ಸ್ ಪೇಪರ್ ಕಳಿಸಿದ್ದನ್ನು ವಿವರಿಸಿದನು. ಆಗ ನೇಹ ಕೂಡ ತಾನು ಡೈವರ್ಸ್ ಪೇಪರ್ಗೆ ಸಹಿ ಹಾಕಿಲ್ಲವೆಂದು, ಇಂದಿಗೂ ನಿನ್ನನ್ನೇ ಪ್ರೀತಿಸುತ್ತಿರುವುದಾಗಿಯೂ ಹೇಳಿದಳು. ಆಗ ಇಬ್ಬರು ಪರಸ್ಪರ ಅಪ್ಪಿಕೊಂಡು ಕಣ್ಣೀರಿಟ್ಟರು. ಆಗ ನೇಹಳ ಮುಂದಿನ ಹೆಜ್ಜೆ ತಕ್ಷಣವೇ ಸಂಜಯ್ನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದಳು. ನಂತರ ಅವನ ವಿರುದ್ಧ ತನಿಖೆ ನಡೆಸಿ ಜೈಲಿಗೆ ಕಳುಹಿಸಿದಳು. ನಂತರ ನೇಹ ಮತ್ತು ಅಜಯ್ ಎಲ್ಲರ ಸಮ್ಮುಖದಲ್ಲೂ ಮತ್ತೆ ವಿವಾಹವಾದರು. ಅಜಯ್ನ ಪೋಷಕರು ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಂಡು ನೇಹಳ ಬಳಿ ಕ್ಷಮೆ ಕೇಳಿದರು. ಫ್ರೆಂಡ್ಸ್, ಜಿಲ್ಲಾಧಿಕಾರಿಯಾಗಿ ನೇಹ ಮತ್ತು ಪ್ರಾಮಾಣಿಕ ನೌಕರನಾಗಿ ಅಜಯ್ ಸೇರಿಕೊಂಡು ಆಫೀಸ್ನಲ್ಲಿದ್ದ ಭ್ರಷ್ಟಾಚಾರವನ್ನು ತೊಲಗಿಸಿದರು. ಬಡವರ ಭೂಮಿಯನ್ನು ಅವರಿಗೆ ಮರಳಿಸಿದರು. ಇವರ ಕಥೆಯು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿತು. ಸಂಬಂಧಗಳ ಮೌಲ್ಯ ಹಣ ಮತ್ತು ಅಧಿಕಾರದಿಂದ ನಿರ್ಧಾರವಾಗುವುದಿಲ್ಲ. ಅದು ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವದಿಂದ ಮಾತ್ರ ಬೆಳೆಯುತ್ತದೆ. ನಿಜವಾದ ಪ್ರೀತಿ ಮತ್ತು ದೃಢ ಸಂಕಲ್ಪವಿದ್ದರೆ ಯಾವುದೇ ಅಡೆತಡೆಗಳನ್ನು ಎದುರಿಸಿ ಯಶಸ್ಸು ಸಾಧಿಸಬಹುದು. ಅಧಿಕಾರವಿರಲಿ ಅಥವಾ ಇಲ್ಲದಿರಲಿ, ಮನುಷ್ಯತ್ವವೇ ಎಲ್ಲಕ್ಕಿಂತ ದೊಡ್ಡದು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವ ಮೂಲಕ ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಧನ್ಯವಾದಗಳು.